ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ಜುಲೈ 14 ಸೋಮವಾರ 2025ರಂದು ನಾವು ನಿಜಗುಣ ಕಲ್ಯಾಣ ಮಂಟಪ ದೊಡ್ಡ ಬಸವಣ್ಣ ದೇವಸ್ಥಾನ ರಸ್ತೆ ಬಸವನಗುಡಿ ಬೆಂಗಳೂರು ಇಲ್ಲಿಗೆ ಬಂದಿದ್ದೇವೆ. ವಿಶೇಷವೇನೆಂದರೆ ಈ ಬೆಂಗಳೂರು ಮಹಾನಗರದಲ್ಲಿ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾ ಭಗವತ್ ಪಾದಂಗಳವರ 11ನೇ ವರ್ಷದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾವೇಶ ನಡೆಯುತ್ತಿದೆ. 13, 14 2 ದಿನ ಕೂಡ ನಡೆದಿದೆ. ನಾವು 14ನೇ ತಾರೀಕು ಬಂದಿದ್ದೇವೆ. ಇಲ್ಲಿ ಗುರುಗಳಿಗೆ ಪಾದಪೂಜೆ ಮತ್ತು ಗುರುಗಳ ಪ್ರವಚನ ಕೂಡ ನಡೆಯುತ್ತಿದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗುರುಗಳ ಪ್ರವಚನ ಕೂಡ ಇದೆ. ಈಗ ಗುರುಗಳಿಗೆ ಭಜನೆ ಕೂಡ ನಡೆಯುತ್ತಿದೆ ಹಾಗೂ ಗುರುಗಳ ಪಾದ ಪೂಜೆ ಮತ್ತು ಗುರುಗಳಿಂದ ಪ್ರವಚನ ಇತ್ಯಾದಿ ಕಾರ್ಯಕ್ರಮಗಳೆಲ್ಲ ನಡೆಯುತ್ತಿದೆ. ವೀಕ್ಷಿಸಿ. ಆ ಗುರುಗಳ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂಸ್ ಮೇಲೆ ಗುರುಗಳ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಉಜ್ಜಯಿನಿ ಗುರುಗಳ ಪಾದ ಪೂಜೆಯ ವೇದಾಶಾಸ್ತ್ರಗಳನ್ನು ಓದಿದ ಮಹಿಮಾನ ವೇದಾಶಾಸ್ತ್ರಗಳನ್ನು ಓದಿದ ಮಹಿಮಾನ ಪಾದ ಪೂಜೆಯ ಉಜ್ಜಯಿನಿ ಗುರುಗಳ ಪಾದ ಪೂಜೆಯ ಜಗದ್ಗುರು ನಿನ್ನ ಪಾದ ಪೂಜೆಯ ಮಹಾಚಾರ್ಯರ ಪಾದ ಪೂಜೆಯ ಪರಮಾಚಾರ್ಯರ ಪಾದ ಪೂಜೆಯ ಪೂಜೆಯ ಮಾಡಿ
हर नमः पार्वते पते श्री जगद्गुरु सिद्धलिंग शिवाचार्य महाराज की जय। गुरु वरुण सिद्धराज देशी केंद्र ತಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಧರ್ಮ ಜನಜಾಗೃತಿ ಸಮಾರಂಭದ ಒಂದು ಸಂದರ್ಭದಲ್ಲಿ ಇನ್ನುಳಿದ ಎಲ್ಲ ಪೂಜ್ಯರ ಪವಿತ್ರ ಪದಗಳಲ್ಲಿ ಪಡಮಟ್ಟು ವಿದ್ವಾನ್ ಎಂ ಚನ್ನಬಸವರಾಜರು ಟಿ.ಎಸ್. ನಿರಂಜನಾರಾಧರನ್ನೇ ಮೊದಲುಗೊಂಡು ಎಲ್ಲ ವೈದಿಕ ವೃಂದಕ್ಕೆ ವೇದಭಾಸ್ಕರ ಎನ್.ಎಸ್. ಷಡಕ್ಷರ ಶಾಸ್ತ್ರೀಜಿ सांब जय नमः पार्वती पतये महाराज की। सांब जय नमः पार्वती पतये हर हर महादेव। यामाहु सर्वलोकानां प्रकृतिं शास्त्रपारागः ತಾಮ್ದ ವಿಮಲ ಬೆಂಗಳೂರು ಮಹಾನಗರದಲ್ಲಿ ಶ್ರೀಮದ್ ಉಜ್ಜಯಿನಿ ಜಗತ್ 11ನೇ ವರ್ಷದ ಇಷ್ಟಲಿಂಗ ಮಹಾಪೂಜೆ ಧರ್ಮಜಾಗೃತಿ ಸಮಾರಂಭದ 2ನೇ ದಿನದ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಿಮ್ಮೆಲ್ಲರಿಗೂ ಸಹ ಸಾಕ್ಷಾತ್ ಪರಶಿವನ ಸ್ವರೂಪವನ್ನು ತೋರಿಸಿ ಅಂತಃಕರಣದ ಆಶೀರ್ವಾದವನ್ನು ದಯಪಾಲಿಸಿರುವ ತ್ರಿಕಾಲ ಪೂಜಾ ವಂದನೀಯರು ಪ್ರಾತಸ್ಮರಣೀಯರೂ ಆಗಿರುವಂತಹ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗರ ದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಆಗಮಿಸಿರ್ತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತ ಧರ್ಮಾಭಿಮಾನಿಗಳೇ, ಕಾರ್ಯಕ್ರಮದ ಸೇವಾಕರ್ತರೇ, ತಾಯಂದಿರೇ ಮತ್ತು ಮಕ್ಕಳೇ, ಇವತ್ತು ಭಾಳ ವಿಶೇಷವಾಗಿ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರ ಆಷಾಢ ಮಾಸ ಇಷ್ಟು ಜನ ಇಲ್ಲಿ ಇವತ್ತಿನ ದಿನ ಸೇರಿದ್ದಾರೆ. ಮಾಮೂಲಿ ರಾಜಯೋಗ ಹಂಗಿಗೆ ಅಂತಂದರೆ ಒಬ್ಬಶಾಸ್ತ್ರಿಗಳು ನಮ್ಮ ಕೈಗೆ ಸಿಗೋದಿಲ್ಲ. ಆದ್ದರಿಂದ ಎಲ್ಲರೂ ಸಹ ಇವತ್ತು ಸೇರಿದ್ರು. ಅಂದರೆ ಈ ಒಂದು ಮಾಸದೊಳಗೆ ಆಷಾಢ ಮಾಸವನ್ನು, ಅಶುಭ ಮಾಸವನ್ನು ತಿಳಿದುಕೊಂಡಿರ್ತಕ್ಕಂಥ ಜನಗಳಿಗೆ ಆಷಾಢ ಮಾಸದಲ್ಲಿ ಇಷ್ಟಲಿಂಗ ಮಹಾಪೂಜೆಯನ್ನು ದೇವರ ಆಶೀರ್ವಚನ ಆದಮೇಲೆ ತೀರ್ಥ ಕೊಡ್ತಾರೆ. ಯಾರು ಸಹ ಎದ್ದು ಬರಬಾರ್ದು, ದಯವಿಟ್ಟು ಕುತ್ಕೊಂಬಿಡಿ, ಅಲ್ಲೇ ಕುತ್ಕೊಂಬಿಡಿ. ಆ ಮನುಷ್ಯ ಜಾತಿಯನ್ನು ನಾವು ಇವತ್ತಿನ ದಿನ ವಿಶೇಷವಾಗಿ ಒಂದು ಸಾರ್ಥಕಪಡಿಸ್ಕೊಡ್ಬೇಕಂದ್ರೆ ಏನು ಮಾಡಬೇಕು ಅಂದರೆ, ಬಹುಶಃ ನೀವೆಲ್ಲರೂ ವೀರಶೈವರಾಗಿದ್ದೀರಿ. ನೀವು ವೀರಶೈವರು ನಿಮ್ಮ ಧರ್ಮದಲ್ಲಿ ಹುಟ್ಟಿ ನೀವು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ಸಿದ್ಧಾಂತ ಶಿಕ್ಷಣ ಒಂದು ಮಾತನ್ನು ಹೇಳಿದರೆ, ಧರ್ಮೋ ಇಷ್ಟಲಿಂಗಾರ್ಚನಾತ್ಮಕ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ವೀರಶೈವ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ನೀವೆಲ್ಲರೂ ನಿಮ್ಮ ಜನ್ಮವನ್ನು ನಿಮ್ಮ ಧರ್ಮದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಇಷ್ಟಲಿಂಗವನ್ನು ಪೂಜೆ ಮಾಡೋ ಮುಖಾಂತರವಾಗಿ ನಿಮ್ಮ ಜನ್ಮಗಳಿಗೂ ತೀರ್ಥ ಪ್ರಸಾದ ಎಲ್ಲರಿಗೂ ಕೊಡ್ತಾರೆ, ಯಾರಿಗೂ ಸಹ ಬಿಡೋದಿಲ್ಲ. ಆದ್ದರಿಂದ ಎಲ್ಲರೂ ಸಹ ಇನ್ನೂ ಒಂದು 30 ನಿಮಿಷ ಆಗುತ್ತೆ, ನೀವು ಹಂಗೆ ನಿಂತ್ಕೊಂಡ್ರೆ ಸುಸ್ತಾಗುತ್ತೆ, ನಿಮಗೆ ಒಂದು 30 ನಿಮಿಷ ಆಗುತ್ತೆ, ಇನ್ನೂ ಸಹ ಆರಾಮಾಗಿ ಎಲ್ಲರೂ ಸಹ ಕೂತ್ಕೊಳ್ಳಿ, ಎಲ್ಲರಿಗೂ ತೀರ್ಥ ಪ್ರಸಾದ ಸಿಗುತ್ತೆ. ದಯವಿಟ್ಟು ಕೂತ್ಕೊಂಡ್ಬಿಡಿ ಎಲ್ಲರೂ. ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮಗುಟ ಅಗಮ್ಯ. ಬಹುಶಃ ಅನ್ಯ ಧರ್ಮಗಳ ದೇಹವನ್ನು ದೇವಾಲಯಕ್ಕೆ ತೆಗೆದುಕೊಂಡು ಹೋದರೆ ಈ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಆ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ಇವತ್ತಿನ ಏನ್ ಮಾಡಬೇಕು ಅಂದ್ರೆ ಗುರುಗಳಿಂದ ದೀಕ್ಷೆ ಮಾಡಿಕೊಂಡು ಜಗಲಿ ಮೇಲೆ ನಾನು ಗುಡ್ಡದ ಮೇಲೆ ಹಾಕ್ಬೇಕಲ್ವಾ. ಇವತ್ತು ಬಹಳಷ್ಟು ನಮ್ಮ ಬೆಂಗಳೂರು ಜನ ಬಹಳಷ್ಟು ಗೊತ್ತಿರುವಂತರು ಎಲ್ಲರೂ ಮರುಳಾರಾಧನ ಜಗದ್ಗುರು ಇಷ್ಟಲಿಂಗ ಮಹಾಪೂಜೆಯ ನೇತೃತ್ವವನ್ನು ವಹಿಸಿ ಮೊದಲಿನಿಂದಲೂ ಕೂಡ ತಮ್ಮ
ಸಹಕಾರವನ್ನು ಪೀಠದೊಂದಿಗೆ ಮಾಡಿಕೊಂಡು ಬರ್ತಾ ಇರುವಂತಹ ಶ್ರೀಮದ್ ರಾಜಾಪುರ ಸಂಸ್ಥಾನ ಮಠದ ಶ್ರೀಗಳವರು, ಬೆಳ್ಳಾವಿ ಸಂಸ್ಥಾನ ಮಠದ ಶ್ರೀಗಳವರು, ಇದೀಗ ನಿಮ್ಮನ್ನೆಲ್ಲರನ್ನು ಕುರಿತು ಉಪದೇಶಾಮೃತವನ್ನು ಕರುಣಿಸಿರುವ ನಾಗಲಾಪುರ ಸಂಸ್ಥಾನ ಮಠದ ಶ್ರೀಗಳವರು ಹಲವಾರು ವಿಚಾರಗಳನ್ನು ಅಪ್ಪಣೆಯನ್ನು ಕೊಡಿಸಿದಂಥವರಾಗಿದ್ದಾರೆ. ನಿಮಗೆ ನೆನಪಿರಲಿ, ರಚನೆ ಮಾಡಿರ್ತಕ್ಕಂಥ ಮರುಳಾರಾಧ್ಯ ಚರಿತ್ರೆಯೊಳಗೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮನಿಗೂ ಕೂಡ ಲಿಂಗಧಾರಣೆ ಮಾಡಿದಂತ ಪೀಠ ಯಾವುದಾದ್ರೂ ಇದ್ರೆ ಅದು ಉಜ್ಜಯಿನಿ ಪೀಠ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಆ ಕಾಲದ ಉಜ್ಜಯಿನಿ ಜಗದ್ಗುರು ಉಪಮನ್ಯು ಶಿವಾಚಾರ್ಯ ಭಗವತ್ಪಾದರು ಉಜ್ಜಯಿನಿಯೊಳಗ ಸಾಂದೀಪಿನಿ ಆಶ್ರಮದಲ್ಲಿ ಶ್ರೀಕೃಷ್ಣ ವಿದ್ಯೆಯನ್ನ ಅಧ್ಯಯನ ಮಾಡುವಂತ ಸಂದರ್ಭದೊಳಗೆ ಲಿಂಗಧಾರಣೆ ಆಯಿತು ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿಕೊಂಡು ಬರ್ತಾರೆ. ಮಳೆ ಮಲ್ಲೇಶ್ವರದೇ ಖ್ಯಾತಿಯಾಗಿರ್ತಕ್ಕಂಥ ಮರುಳಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಅನೇಕ ಕಾಲಗಳವರೆಗೆ ಬರಗಾಲ ಕಾಡಿರ್ತಕ್ಕಂಥ ಅರಬರ ನಾಡಿಗೆ ಆ ದೊರೆಯ ಆಮಂತ್ರಣದ ಮೇರೆಗೆ ಅಲ್ಲಿ ದಯಮಾಡಿಸಿ ಅಲ್ಲಿ ಅನೇಕ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡಿ ತಮ್ಮ ಪ್ರಭಾವದಿಂದ ಇಷ್ಟಲಿಂಗ ಪೂಜೆಯ ಪ್ರಭಾವದಿಂದ ಮಳೆಯನ್ನು ಸುರಿಸಿದ್ರು ಅನ್ನುವಂಥದ್ದು ಕೂಡ ಆ ಮರುಳಾರಾಧ್ಯ ವಿಜಯದೊಳಗ ಸಂಗತಿ ನಮಗೆ ತಿಳಿದು ಬರುತ್ತೆ. ಇತಿಹಾಸ ಬಹಳ ದೊಡ್ಡದಿದೆ. ಅದನ್ನು ಆಕರವಾಗಿ ಗ್ರಂಥ ರೂಪದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಕಟ್ಟಿಕೊಡುವ, ಕಾಪಿಡುವ, ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲಿದೆ. ಸರ್ ಜಾನ್ ಮಾರ್ಷಲ್ ಅನ್ನುವಂಥ ಬ್ರಿಟಿಷ್ ಆರ್ಕಿಯಾಲಜಿಸ್ಟರು ಎಲ್ಲಿ ದೊರೆತಿದ್ದಾವೆ ಅಂದ್ರೆ ಹರಪ್ಪ ಮತ್ತು ಮೆಹಂಜೋದಾರೋ ನಾಗರಿಕತೆಗಳು ದೊರೆತಿದ್ದಾವೆ ಎನ್ನುವಂತ ಮಾತನ್ನು ಅವರು ಉಲ್ಲೇಖ ಮಾಡ್ತಾರೆ. 5 ಭಾಗ ಈ ಕಡೆಗೆ 9 ಭಾಗ ಈ ಕಡೆಗೆ ಅನ್ನುವಂಥ ಪದ್ಧತಿಯೊಳಗೆ ಅಥವಾ ಮೊಡದ ಅಳತೆಯೊಳಗೆ ಪಾದದ ಅಳತೆಯೊಳಗೆ ಅದನ್ನ ಸಮಾಧಿಯನ್ನು ನಿರ್ಮಾಣ ಮಾಡಿ ಉತ್ತರಾಭಿಮುಖವಾಗಿ ಪಂಚಕೋಣ ಅಥವಾ ತ್ರಿಕೋಣದ ಆಕಾರದಲ್ಲಿ ಸಮಾಧಿಯನ್ನು ನಿರ್ಮಾಣ ಮಾಡಿ ಕುಳ್ಳಿರಿಸಿ ಮಣ್ಣು ಮಾಡುವ ಅಥವಾ ಸಮಾಧಿ ಮಾಡುವಂತ ಪದ್ಧತಿ. ಇದು ಕೇವಲ ಗುರುಗಳಿಗಷ್ಟೇ ಮಾಡ್ತಾರೆ ಅಂತ ತಿಳ್ಕೋಬೇಡಿ, ಪ್ರತಿಯೊಬ್ಬ ವೀರಶೈವರಿಗೂ ಕೂಡ ಹಾಗೆ ನಡೆದುಕೊಳ್ಳುವಂತ ಪದ್ಧತಿ ಇರುವಂತದ್ದು. ಹಾಗೆ ಆ ಕುಳ್ಳಿರಿಸಿ ಸಮಾಧಿ ಮಾಡಿದ ಅಸ್ಥಿ ಪಂಜರಗಳ ಸಂಖ್ಯೆ ಸಾವಿರಾರು ಸಂಖ್ಯೆಗಳು ಸಿಕ್ಕದ. ಆ ಎಲ್ಲಾ ಅಸ್ಥಿ ಪಂಜರಗಳ ಬಳಿ ಲಿಂಗ ಸಿಕ್ಕದ, ಭಸ್ಮಗಳು ಸಿಕ್ಕಿದಾವೆ, ಪೂಜಾ ಸಾಮಗ್ರಿಗಳು ಸಿಕ್ಕಿದಾವೆ ಅನ್ನುವಂತ ಮಾತನ್ನ ಆತ ಬರ್ಕೊಳ್ಳುತ್ತಾನೆ. ಇದರಿಂದ ನಾವು ತಿಳ್ಕೊಳ್ಬೇಕು ಎಷ್ಟು ನಮ್ಮ ಸಂಸ್ಕೃತಿ ಉದಾತ್ತವಾಗಿರುವಂತದ್ದು, ಎಷ್ಟು ಆ ಕಾಲದೊಳಗ ಲಿಂಗ ಪೂಜೆಯನ್ನ ಮಾಡ್ತಾ ಇದ್ರು, ಇದನ್ನು ಎಷ್ಟು ಚೆನ್ನಾಗಿ ಅಳವಡಿಸಿಕೊಂಡು ಬಂದಿದ್ರು ಅನ್ನುವಂಥದ್ದನ್ನ ನಾವು ಇದರಿಂದ ಅಧ್ಯಯನದ ಮುಖಾಂತರವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಭಗವಂತ ಹೇಳಿರೋದು ಬಹಳ ಅದ್ಭುತವಾದ ಅವಕಾಶ ಕೊಟ್ಟ ನಿಮ್ಮನ್ನು ಈ ಜಗತ್ತಿನೊಳಗ ಒಂದು ಜೀವನ ಅನ್ನುವಂತ ಈ ಬಾಡಿಗೆ ಶರೀರವನ್ನು ಕೊಟ್ಟು ನಿಮ್ಗೆ ಕಳಿಸ್ಕೊಟ್ಟ. ನಮ್ಮ ಶಾಸ್ತ್ರಗಳು ಹೇಳ್ತಿರ್ತಾರೆ, ಶಿವಶಂಕರ ಶಾಸ್ತ್ರಿಗಳು, ದೇವರ ಮನೆಯಲ್ಲಿ ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಇಷ್ಟೇ ವರ್ಷ ಇಷ್ಟೇ ಇದು ಅಂತ ಕಟ್ಟು ಕರಾರ ಮಾಡಿಕೊಂಡು ನಿಮ್ಮನ್ನು ಕಳಿಸಿಕೊಟ್ಟ. ಹೇಗಿರ್ಬೇಕು ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರ ಬಹಳ ಚೆನ್ನಾಗಿ ಇಟ್ಕೋಬೇಕು. ಇರ್ತದ ಅಲ್ಲಿ ಲೌಕಿಕವಾದಂತ ವ್ಯವಸ್ಥೆಯೊಳಗ ಕಾಮಾದಿ ಅರಿಷಡ್ವರ್ಗಗಳಿಂದ ಕೂಡಿರ್ತಕ್ಕಂಥ ಈ ವ್ಯವಸ್ಥೆಯೊಳಗ ಅವುಗಳನ್ನು ಗೆಲ್ಲುವುದಕ್ಕಾಗಿಯೇ ಭಗವಂತ ನಮ್ಮನ್ನು ಬೆಳೆಸಿರ್ತಾನೆ. ಅದರ ಜ್ಞಾನ ರತ್ನ ಅನ್ನುವಂತ ಮನಸ್ಸನ್ನ, ತಿಳುವಳಿಕೆಯನ್ನ, ಬುದ್ಧಿಯನ್ನ, ಅರಿವನ್ನು ನಾವು ಕೊಟ್ಟಿರ್ತಾನೆ. ಅದಕ್ಕೆ ಶಂಕರಾಚಾರ್ಯ ಒಂದು ಕಡೆ ಹೇಳಿದ್ದಾರೆ, ಕಾಮ ಕ್ರೋಧ ಮದಲೋಭ ಮೋಹಶ್ಚ ದೇಹ ತಿಷ್ಠಂತಿ ತಸ್ಕರಾಹ ಜ್ಞಾನ ರತ್ನಾಪಹಾರಾಯ
ತಸ್ಮಾತ್ ಜಾಗೃತ 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 ಇವೆಲ್ಲ ಸೆಳೆತಿರ್ತಾವೆ. ದಾರಿ ಬಿಟ್ಟು ಹೋಗ್ಬಾರ್ದು. ಟ್ರೈನು ಅದರ ಟ್ರ್ಯಾಕ್ ನಲ್ಲೇ ಹೋಗ್ಬೇಕು. ಆ ರೂಟಲ್ಲಿ ಹೋದಾಗ ಮಾತ್ರ ಅದು ಸುಲಭವಾಗಿ ಸಾಕ್ತದೆ. ಯಾವ ರೀತಿ ತಿರುವು ಬರ್ತಾವ ಗುಡ್ಡದೊಳಗ ಬಸ್ ಆಗಲಿ ವಾಹನಗಳಾಗ್ಲಿ ಆ ತಿರುವಿನ ಜೊತೆಗೆ ಸಾಕಬೇಕು. ಸ್ವಲ್ಪ ನಾ ತಿರುವು ಬಿಟ್ಟು ಹೋಗ್ತೀನಿ, ರಸ್ತೆ ಬಿಟ್ಟು ನಮ್ದೇ ದಾರಿ ಹೋಗ್ತೀನಿ ಅಂದ್ರೆ ಏನಾಗ್ತದೆ? ವಿಮಾನಕ್ಕೂ GPS ಕೊಟ್ಟಿರ್ತಾರೆ. ಹೇಳಿದ್ರೆ ಯಾವ ವಿಮಾನ ವಾಯು ಮಾರ್ಗದೊಳಗೆ ನಿಮ್ಗೆ ಅನಿಸ್ತದ ಎಷ್ಟು ಕಾಣ್ತಾವ, ಹೆಂಗ್ ಹೋಗ್ತಾವ ಇವೆಲ್ಲ ಅಂತ ಹೇಳಿ. ಪ್ರತಿಯೊಂದು ವಿಮಾನಕ್ಕೂ ಕೂಡ ಒಂದು ಅಕ್ಷಾಂಶವನ್ನ, ಒಂದು ರೇಖಾಂಶವನ್ನ ನಿಗದಿಪಡಿಸಿ ಅದೇ ಮಾರ್ಗದಲ್ಲೇ ಹೋಗ್ಬೇಕು. ಮುಕ್ತಿ ಮಾರ್ಗವನ್ನು ಕರುಣಿಸ್ತಾನೆ ಅನ್ನುವಂಥದ್ದನ್ನ ಮರಿಬಾರದು. ಅದಕ್ಕೆ ಬಹಳ ಚೆನ್ನಾಗಿ ವಾಗೀಶ ಪಂಡಿತಾರಾಧ್ಯ ಶ್ರೀಶೈಲ ಜಗದ್ಗುರುಗಳವರು ಮಲ್ಲಿಕಾರ್ಜುನ ಸುಪ್ರಭಾತವನ್ನು ಬರೆಯುವಂತ ಸಂದರ್ಭದೊಳಗ ಎಷ್ಟು ಚೆನ್ನಾಗಿ ಕರೀತಾರೆ ಅವರು. ಶಿವಪೂಜೆಯಿಂದಲೇ ಜೀವ ಶಿವನಾಗುವುದು, ಅವನಿಯೊಳಗೆ ಈ ಮಾರ್ಗ ಸುಲಭವಿರುತ್ತ ಸುವಿಚಾರಿ ಶಂಕರಾಚಾರ್ಯ ಕುಣಿಯುತ್ತ ಬಂದೀರನೋ ಎದ್ದೇಳು ಮಲ್ಲಿನಾಥ ಅಂತ ಹೇಳ್ತಾರೆ. ಈ ಜಗತ್ತಿನೊಳಗ ಜೀವ ಶಿವನಾಗಬೇಕಾದ್ರೆ, ಪರಮಾತ್ಮನಲ್ಲಿ ನಾವು ಒಂದಾಗಬೇಕಾದ್ರೆ, ಭಗವಂತನ ಅನುಗ್ರಹ ಸಿಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ 10 ಅಲ್ಲ 100 ಅಲ್ಲ 1000 ಗುಡಿ ಯಾವುದು ಸುತ್ತ ಅವಶ್ಯಕತೆ ಇಲ್ಲ. ನಿನಗ ಭಗವಂತ ಗುಡಿಯ ಸ್ವರೂಪವನ್ನು ಕೊಟ್ಟಾನ. ಆ ಗುಡಿ ಸ್ವರೂಪ ನಡೆದಾಡುವ ಮಂದಿರ ಆಗಬೇಕಾದ್ರೆ ಗುರು ಕೊಟ್ಟಂತ ಲಿಂಗವನ್ನು ಈಗ ಧರಿಸಿ ನಿತ್ಯ ತ್ರಿಕಾಲ ಪೂಜೆ ಮಾಡಿ, ಅದರೊಟ್ಟಿಗೆ ಪಾಠ ಮಾಡಿ, ಅದರೊಟ್ಟಿಗೆ ಮಾತನಾಡಿ, ಅದರೊಟ್ಟಿಗೆ ಆರಾಧಿಸಿ ಧ್ಯಾನಿಸಿ ಇನ್ನೆಲ್ಲ ಬೇಕಾದನ್ನ ಪಡೆದುಕೊಂಡು ಜೀವ ಶಿವನಾಗುವ, ನರ ಹರನಾಗುವ, ಮಾನವ ಮಹಾದೇವನಾಗುವಂತ ಅದ್ಭುತವಾದ ಅವಕಾಶ ಸಿಗ್ತದ. ಅದಕ್ಕೆ ನೀನು ಲಿಂಗ ಪೂಜೆಯನ್ನು ಮಾಡು, ಶಿವ ಪೂಜೆಯನ್ನು ಮಾಡು. ಈ ಮಾತನ್ನು ಹೇಳಿದವರು ಅವ್ರು ಹೇಳ್ತಾರೆ ವಾಗೀಶ್ವರರಾದ್ರು. ಈ ಮಾತನ್ನು ಹೇಳಿದವರು ಶಂಕರಾಚಾರ್ಯ ಅನ್ನುವಂತ ಮಾತನ್ನು ಹೇಳ್ತಾರೆ. ನಿನ್ನೆ ದಿನ ಅಪ್ಪಣೆಗೊಳಿಸಿದೀವಿ. ಇವತ್ತಿಗೂ ಕೂಡ ಶೃಂಗೇರಿ ಮಠದೊಳಗ ಅಲ್ಲಿಯ ಆಚಾರ್ಯರ ದಿನಚರಿ ಶುರುವಾಗೋದು ಯಾವುದರಿಂದ ಅಂದ್ರೆ ಶಾರದಾ ಮಾತೆಯ ಪೂಜೆಗಿಂತ ಮೊದಲು ರೇವಣ ಸಿದ್ಧರು ಕರುಣಿಸಿದ ಚಂದ್ರಮೌಳೇಶ್ವರ ಲಿಂಗ ರತ್ನಗರ್ಭ ಗಣಪತಿಯ ಪೂಜೆಯಿಂದ ಪ್ರಾರಂಭ ಆಗ್ತದ ಅನ್ನುವುದನ್ನು ನೆನಪಿಟ್ಟುಕೊಳ್ಬೇಕು. ಹಾಗಾಗಿ ನಿಮ್ಮೆಲ್ಲರ ಬದುಕು ಲಿಂಗ ಪೂಜೆಯೇ ಪ್ರಾರಂಭ ಆಗಬೇಕು. ಬಸವಣ್ಣವರು ಹೇಳ್ತಾರೆ, ಅರ್ತಿಯಲ್ಲಿ ಲಿಂಗವ ಬಿಡಿದು ಪ್ರಾತಃ ಕಾಲದಲ್ಲಿ ಪೂಜಿಸಿದರೆ ಕಳೆಯುವುದು ಸರ್ವ ಪಾಪಗಳು. ಎಲ್ಲವೂ ಕೂಡ ಕಳೆದು ಬಿಡುತ್ತಾರೆ. ಒಮ್ಮೆ ಅದರ ಕಡೆಗೆ ದಿಟ್ಟಿಸಿ ನೋಡ್ರಿ, ಪ್ರಾರ್ಥನೆ ಮಾಡ್ರಿ, ಅದನ್ನ ಕೇಳ್ಕೊಡ್ರಿ, ಬೇಡ್ಕೊಡ್ರಿ. ಅದರ ಮೇಲೆ ಎಷ್ಟು ನಂಬಿಕೆ ಇಡ್ತೀರೋ ಅದು ನಿಮ್ಮನ್ನಷ್ಟು ಕಾಯ್ತದ ಅನ್ನುವಂಥದ್ದನ್ನು ಮರೆಯಬಾರದು. ಅದಕ್ಕೆ ರಕ್ಷಿತ ಯಾವುದನ್ನು ನಾವು ಕಟ್ಕೊಳ್ತೀವಿ, ಯಾವುದನ್ನು ನಾವು ಪ್ರೀತಿ ಮಾಡ್ತೀವಿ, ಯಾವುದನ್ನು ನಾವು ಪ್ರೀತಿಸ್ತೀವಿ ಅದು ನಮ್ಮನ್ನು ಪ್ರೀತಿ ಮಾಡ್ತದೆ. ಯಾವುದನ್ನು ನಾವು ಎಷ್ಟು ಇಷ್ಟಪಡ್ತೀವಿ ಅದು ನಮ್ಮನ್ನು ಇಷ್ಟಪಡ್ತದೆ. ನಾವೆಷ್ಟು ಅದನ್ನು ಕಾಯ್ತೀವಿ ಅದು ನಮ್ಮನ್ನು ಕಾಯ್ತದೆ. ಹೇಗೆ ಧರಿಸ್ಬೇಕು ಲಿಂಗವನ್ನ, ಹೇಗೆ ಪೂಜಿಸ್ಬೇಕು? ಸಿದ್ಧಾಂತ ಶಿಖಾಮಣಿಗಳು ಹೇಳ್ತಾರೆ, ಪ್ರಾಣವತ್ ಧಾರಣಿ ತತ್ ಪ್ರಾಣ ಲಿಂಗಮಿಗಂತವ. ಹೆಂಗಂದ್ರೆ ನಿನ್ನ ಪ್ರಾಣದಂತೆ ಪ್ರೀತಿ ಪ್ರತಿನಿತ್ಯವೂ ಕೂಡ ದೇವತೆಗಳು ಬಂದು ಪರೀಕ್ಷೆ ಮಾಡ್ತಿರ್ತಾರೆ. ಇದನ್ನ ನಮ್ಮ ಕಲಿಸಿದವರು ಹೇಳ್ತಿದ್ರು. ಯಾರ ಮನೆ ಲಕ್ಷ್ಮಿ ನೋಡುತ್ತಿರ್ತಾಳ, ಎಲ್ಲಿ ರಂಗೋಲಿ ಇದೆಯೋ, ಎಲ್ಲಿ ಸಾರಿಸಿದಾರೋ, ಎಲ್ಲಿ ಸಗಣಿ ರಾಡಿ ಇದೆಯೋ, ಎಲ್ಲಿ ಬದ್ರಿ ಇಟ್ಟಿದಾರೋ, ಎಲ್ಲಿ ಹೂ ಬಿಟ್ಟಿದಾರೋ, ಎಲ್ಲಿ ಕುಂಕುಮ ಇಟ್ಟಿದಾರೋ, ಆ ಮನೆಗೆ ಹೊಸಲಿಗೆ ನಾನು ಬರ್ಬೇಕು ಒಳಗ ಅಂತ ನೋಡ್ತಾ ಬರ್ತಿರ್ತೀನಿ. ನೀವು ಅವಾಗಲೂ ಕೂಡ ಮನೆಗಿದ್ರೆ ಅದು ದರಿದ್ರ ಲಕ್ಷ್ಮಿ ಆವಾಸ ಸ್ಥಾನ ಆಗ್ತದೆ ಹೊರತು ಐಶ್ವರ್ಯ ಲಕ್ಷ್ಮಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಮೊದಲು ಆ ಮನೆಯಂಗಳವನ್ನ ಸಾರಿಸಿ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು 5 ನಿಮಿಷ ಕೊನೆಗೆ ಕನಿಷ್ಠ ಪಕ್ಷ 12 ಬಾರಿ ಆದರೂ ಕೂಡ ಪಂಚಾಕ್ಷರ ಮಂತ್ರದ ಲಿಂಗ ನಿರೀಕ್ಷಣೆ ಜಪ ಮಾಡಿಕೊಂಡು ಆಮೇಲೆ ಅಡಿಗೆ ಮನೆಗೆ ಹೋಗಿ ಅಲ್ಲೂ ಕೂಡ ಸ್ಟವ್ ಇರಲಿ, ಒಯ್ನೇ ಇರಲಿ, ಕರೆಂಟ್ ಒಯ್ನೇ ಇರಲಿ, ಅದನ್ನು ಸ್ವಲ್ಪ ಹೊಸ ಮಾಡಿ ಪೂಜೆ ಮಾಡಿ ನಾಳೆಯಿಂದ ಅಡಿಗೆ ಮಾಡೋದಕ್ಕೆ ಶುರು ಮಾಡ್ರಿ. ಮನಸ್ಸು ಎಷ್ಟು ಚೆನ್ನಾಗಿರ್ತದ, ಅಡಿಗೆ ರುಚಿ ಆಗ್ತದ, ಅದನ್ನ ಉಂಡವ್ರಿಗೆ ಎಷ್ಟು ಚೆನ್ನಾಗಿ ಆರೋಗ್ಯ ಬರ್ತದ ಅನ್ನುವಂಥದ್ದನ್ನ ವಿಚಾರ ಮಾಡಿ. ಎಷ್ಟು ಅದು ಸಹಜವಾದ ಭಾವವಂತದ್ದು ನಮ್ಮ ಜೀವನದ ದೈನಂದಿನ ನಡವಳಿಕೆಗಳ ಬದಲಾಗ್ತದೆ ನೋಡ್ರಿ. ಅವಾಗ ಎಷ್ಟು ಖುಷಿ ಇರ್ತದ. ಮೊದಲು ಆಸೆ ಪಡೋದು ಬಿಡ್ರಿ. ಟಿವಿಜಿಯವರು ಇದನ್ನೇ ಹೇಳಿರೋದು, ಬದುಕಿನೊಳಗೆ ನೀವು ಖುಷಿ ಇರಬೇಕಪ್ಪ ಅಂದ್ರೆ ಬಹಳ ಚಂದ 4 ಮಾತು ಹೇಳ್ತಾರೆ. ಅವ್ರು ಏನಪ್ಪ ಅಂದ್ರೆ, ಬೇಕೆಂಬುದದೇ ನೋವು, ಸಾಕೆಂಬುದದೇ ನಲಿವು, ಇದ್ದುದನ್ನು ಕೊಟ್ಟು ಬಿಡು, ಇಲ್ಲದಕ್ಕೆ ಚಿಂತೆ ಬಿಡು. ನೋಡಿ ಎಂತ ಮಾತು, ಅದ್ಭುತವಾದ ಮಾತು. ಯಾವುದು ಸಾಕು ಅನ್ನೋದು ಬರ್ತದೆ ನಿಮ್ಗೆ, ಅವಾಗ ನೀವು ಖುಷಿಯಾಗಿರ್ತಾರೆ, ನೀವೇ ಬಹಳ ಖುಷಿ ಆಗ್ತದೆ. ಆದ್ರೆ ನಮ್ಮ ಜನಕ್ಕೆ ಸಾಕು ಅನ್ನೋದು ಯಾವುದು ಇದೆ ಒಂದೇ, ಯಾವ್ದು ಪ್ರಸಾದ. ಅದರಲ್ಲೂ ದೇವರ
ಸಂದೇಶ ಕೊಟ್ಟ ನಮ್ಮ ಹೊಟ್ಟಿಯೊಳಗೆ ಪಾಠ್ಯ ತಗೊಂಡ ಮ್ಯಾಗ ಯಾರ ಏನು ಕೊಡಪ್ಪ ಅಂದ್ರೆ ಏನಂತ ಪಾಠ್ಯ ಬರೀ ಇಲ್ಲಿವರೆಗೆ ಐತಿ ಇನ್ನೇನು ಬೇಡಪ್ಪ ಅಂತ ಹಂಗೆ ಕಲಿಬೇಕು. ಪಾಠ್ಯ ತುಂಬಿದ ಮ್ಯಾಗ ಏನು ಬೇಡ ಅಂತ ಹೆಂಗಿರ್ತಲ್ಲ ಬದುಕಿಗೆ ಬೇಕಾದ ಗಳಿಸಿದ ಮೇಲೆ ಉಳಿಸೋ ಚಿಂತೆ ಮಾಡಬೇಡಿ, ಉಳಿಸೋ ಚಿಂತೆ ಮಾಡಬೇಡ. ಉಳಿಸೋ ಚಿಂತೆ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಕೂಡ ಚಿಂತೆ ಚಾಲನ. ಯಾವಾಗ ಬೇಡ ಅಂತ ಕಲಿತೀರಿ ಅವಾಗ ನಿಮಗೆ ಖುಷಿ ತಂತಾನೆ ಬರ್ತದ. ಇನ್ನೊಬ್ಬರ ಮನೆ ಯೋಚನೆ ಮಾಡಬೇಡ್ರಿ. ನಿಮ್ಮ ಮನೆಯೊಳಗೆ ಏನು ಅಡಿಗೆ ಮಾಡೋದು ಚಂದಾಗಿ ಖುಷಿಯಿಂದ ಉಣ್ಣೋದು ಕಲೀರಿ. ಮತ್ತೊಬ್ರು ಹುಡುಗಿ ನೋಡ್ಬೇಡ್ರಿ, ಮತ್ತೊಬ್ರದ್ದು ಇನ್ನೊಂದು ಏನೋ ನೋಡಕ್ ಹೋಗ್ಬೇಡ್ರಿ. ಯಾವಾಗ ಕೂಡ ಭಗವಂತ ಯಾರು ಏನೇನು ಮಾಡ್ಬೇಕು ಅದೆಲ್ಲ ನಿಮ್ಮ ಹಿಂದಣ ಜನ್ಮದ ಕರ್ಮ ಸಿದ್ಧಾಂತಗಳಿಗೆ ಅನುಸಾರವಾಗಿ ಅದು ಪಾಪ ಪುಣ್ಯಗಳು ನಿಮ್ಮ ಜೊತೆಗೇ ಇರ್ತಾವ. ಅದಕ್ಕೆ ನೀ ಮಾಡುವ ಧರ್ಮ ನಿಮ್ಮನ್ನು ಕಾಪಾಡುತ್ತದ, ನೀ ಮಾಡುವ ಅಧರ್ಮ ನಿನ್ನನ್ನು ಕಾಡ್ತದ ಅನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಯಾರು ಕಾಡೋದಿಲ್ಲ. ಅದು ಯಾವುದೋ ರೂಪದಲ್ಲೂ ಕಾಡ್ತದೆ, ಮಕ್ಕಳ ರೂಪದಲ್ಲೂ ಕಾಡ್ತದೆ, ಎಲ್ಲರ ರೂಪದಲ್ಲೂ ಕಾಡ್ತದೆ. ಯಾವಾಗ ಅಧರ್ಮಿಗಳಾದ ಸಂದರ್ಭದೊಳಗೆ ನಮ್ಮ ಇಂಧನ ಜನ್ಮದ ಕರ್ಮ ಇದ್ದಾಗ ಅದಕ್ಕೆ ಕರ್ಮ ಕಳ್ಕೊಳ್ಳೋದಕ್ಕೆ ಯಾವ್ದಪ್ಪ ಅಂದ್ರೆ ಗುರುವಿನ ಆಶೀರ್ವಾದ, ಲಿಂಗ ಪೂಜೆ, ಇದರಲ್ಲಿ ನೀವು ತೊಡಕೊಂಡು ಈ ಜನ್ಮದಲ್ಲಾದ್ರೂ ಕೂಡ ನಾವು ಸುಖವಾಗಿರೋಣ, ನೆಮ್ಮದಿಯಾಗಿರೋಣ, ನಾಲ್ಕು ಕಾಲ ಬದುಕುವಂತದ್ದಾಗಲಿ. ಈ ಶರೀರದ ಒಳಗಿರ್ತಕ್ಕಂಥ ಆತ್ಮ ಖುಷಿಯಾಗಿರ್ಬೇಕು. ಇದನ್ನು ಬರೀ ದಂಡಿಸ್ತೀರಿ, ಬರೀ ದುಡಿಸ್ತೀರಿ, ಓಡಾಡಿಸ್ತೀರಿ, ಅದು ಬಹಳ ಸಾಕಾಗಿ ಹೋಗ್ಬಿಡ್ತದೆ. ಕೊನೆ ಬಂದಿಸಿ ಏನಂತದ, ಇಷ್ಟು ದಿವಸ ನೀನ್ ನಾನು ಓಡಾಡಿಸಿಯ ಇನ್ ಮ್ಯಾಗ ನಿನ್ ಕಾಡ್ತೀನಿ ಅಂತ ಕಾಡಕ್ ಚಾಲು ಮಾಡ್ತದೆ. ಅದಕ್ಕೆ ಅದನ್ನ ಎಷ್ಟು ಖುಷಿಯಾಗಿರೋದಕ್ಕೆ ಪ್ರಾರಂಭ ಮಾಡ್ತೀರಿ ಅದು ನಿಮ್ಮನ್ನ ಅಷ್ಟು ಚೆನ್ನಾಗಿರುತ್ತದೆ. ಅದಕ್ಕೆ ಲಿಂಗ ಪೂಜೆ ಮಹತ್ವ ತಿಳ್ಕೊಳ್ರಿ. ಮುಕ್ತವಾಗಿ ನೀವು ಲಿಂಗಧಾರಣೆ ಹಾಕಬೇಕು. ಯಾರಿಗಿಲ್ಲ ಸ್ವಾಮಿಗಳ ಹತ್ರ ಬಂದು ಲಿಂಗಧಾರಣೆ ಮಾಡಿಸ್ಕೋಬೇಕು. ಯಾವುದು ತಪ್ಪಿಲ್ಲ. ಯಾವಾಗಲೇ ಮಾಡಬೇಕು ಅಂದ್ರೆ ತಪ್ಪಾಗಿದೆ ಅದನ್ನ ತಿಳ್ಕೋಬೇಕು. ನಾವೆಲ್ಲ ಲಿಂಗಧಾರಣೆ ಹಾಕಬೇಕು, ಲಿಂಗ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಪರಂಪರೆಯನ್ನ ಎತ್ತಿ ಬೆಳೆಸುವಂತ ಶ್ರೇಷ್ಠ ಆ ಧರ್ಮದ ಪ್ರತಿನಿಧಿಗಳಾಗಿ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತ ಮಾತನ್ನ ಸರ್ವರಿಗೂ ಕೂಡ ಅಪ್ಪಣೆಯನ್ನು ಕೊಡಿಸಿ ಬೆಂಗಳೂರು ಮಹಾನಗರದೊಳಗೆ ಇಷ್ಟಲಿಂಗ ಮಹಾಪೂಜೆ ಅಂದ್ರೆ ಬಹಳ ಅದ್ಭುತವಾದ ಕಾರ್ಯಕ್ರಮ. ಬಹುಶಃ ನಾವು ಯಾರೋ ಶ್ರೀಮಂತರು ಮಾಡ್ತಾರ, ಎಲ್ಲೋ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋದಕ್ಕಿಂತ ನಮ್ಮ ಪುರೋಹಿತ ಬಳಗ ಸೇರಿಕೊಂಡು ಮಾಡತಕ್ಕಂಥ ಈ ಪೂಜೆ ಅತ್ಯಂತ ಸಂತೋಷವನ್ನ ಎಲ್ಲಿ ತಂದು ಕೊಡ್ತದಂದ್ರೆ ಅದು ಬೆಂಗಳೂರು ಮಹಾನಗರದೊಳಗೆ ತಂದು ಕೊಡ್ತದ. ನಾವು ಯಾವತ್ತೂ ಕೂಡ ಅಪ್ಪಣೆಯನ್ನು ಕೊಟ್ಟಿದ್ದೀವಿ. ಕಾಣಿಕೆಗಾಗಿ, ದುಡ್ಡಿಗಾಗಿ, ಯಾವುದೋ ಅನೌನ್ಸ್ ಮಾಡೋದಕ್ಕಾಗ್ಲಿ, ಏನೋ ಕೇಳೋದಕ್ಕಾಗ್ಲಿ, ದೇಣಿಗೆ ಮಾಡೋದಕ್ಕಾಗ್ಲಿ ಈ 11 ವರ್ಷಗಳಲ್ಲಿ ಯಾರನ್ನು ಏನನ್ನು ಕೂಡ ನಾವು ಕೇಳಿಲ್ಲ, ಮುಂದೂ ಕೂಡ ಕೇಳೋದಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಆದರೆ ಈ ಕಾರ್ಯಕ್ರಮದ ಸೌಂದರ್ಯ, ಕಾರ್ಯಕ್ರಮದ ವ್ಯವಸ್ಥೆ, ಕಾರ್ಯಕ್ರಮದ ಪ್ರಸಾದದ ಒಂದು ವ್ಯವಸ್ಥೆ, ಮದುವೆ ಊಟಕ್ಕೆ ಕಡಿಮೆ ಇಲ್ಲದಕ್ಕೆ ನಮ್ಮ ಪುರೋಹಿತ ಬಳಗ, ನಮ್ಮ ಸಮಿತಿಯವರಿಗೆ ಅಚ್ಚುಕಟ್ಟಾಗಿ ಪ್ರಸಾದದ ವ್ಯವಸ್ಥೆ ಮಾಡ್ತಾರಲ್ಲ, ಇದು ನಮ್ಗೆ ಸಾಕು. ಯಾಕಂದ್ರೆ ಬಂದವರು ಖುಷಿಯಾಗಿರ್ಬೇಕು. ಅವರ ಪ್ರಸಾದ ಭಾವ, ಅವರ ಮನೋಭಾವ ಇವೆಲ್ಲವೂ ಕೂಡ ಸಂತಸವಾಗಿದ್ರೆ ಅದರಿಂದ ದೊರೆಯತಕ್ಕಂಥ ಆತ್ಮತೃಪ್ತಿ ಮತ್ತೊಂದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಆ ರೀತಿ ಎಲ್ಲ ಸೇವೆಗಳನ್ನ ಅನೇಕ ಜನ ಕಳೆದ 16 ವರ್ಷಗಳಿಂದ ಮಾಡ್ಕೊಂಡು ಬಂದಂತವರಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸೇವಾಕರ್ತರು. ಇಷ್ಟುವರೆಗೂ ಗುರುಗಳ ಪ್ರವಚನ, ಗುರುಗಳ ಪಾದ ಪೂಜೆ ಎಲ್ಲವನ್ನು ವೀಕ್ಷಿಸಿದೆ. ಈಗ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಗುರುಗಳು ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತಾರೆ. ಸಾಲಿಗ್ರಾಮದಿಂದ ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ ಪುಟ್ಟದು, ಆ ಲಿಂಗಕ್ಕೆ ಗುರುಗಳು ತಿತ್ತ ಹಾಕ್ತಾರೆ. ಸೊ ಬಂದಿರೋ ಭಕ್ತರೆಲ್ಲ ಲಿಂಗವನ್ನು ಪುಟ್ಟದು ಇಟ್ಕೊಂಡು ಬರ್ತಾರೆ. ನೋಡಿ, ಇಲ್ಲಿ ಮಾರಕ್ಕೂ ಕೂಡ ಇಟ್ಕೊಂಡಿದ್ದಾರೆ ಲಿಂಗಗಳನ್ನು. ರುದ್ರಾಕ್ಷಿ ಮಾಲೆ ಮತ್ತು ದೇವರ ವಿಗ್ರಹಗಳು, ಗಂಟೆ ಎಲ್ಲ ಪೂಜಾ ಸಾಮಗ್ರಿಗಳು ಇತ್ಯಾದಿ ಮಾರಾಟಕ್ಕೂ ಕೂಡ ಇದೆ. ನೋಡಿ, ಎಷ್ಟೊಂದು ಜನ ಮಾರಾಟಗಾರರು ಇಟ್ಕೊಂಡಿದ್ದಾರೆ. ವಿಭೂತಿ, ರುದ್ರಾಕ್ಷಿ ಮಾಲೆ, ಸ್ಫಟಿಕ ಮಾಲೆ ಇತ್ಯಾದಿ ಮಾಲೆಗಳು, ತುಳಸಿ ಮಾಲೆ ಹಾಗೂ ದೇವರ ಸಾಮಗ್ರಿಗಳು, ವಿಗ್ರಹಗಳು, ಲಿಂಗ ಮತ್ತು ಪುಸ್ತಕಗಳು ಎಲ್ಲವನ್ನು ಮಾಡ್ತಿದ್ದಾರೆ. ಇಲ್ಲೂ ಸಹ ಅವ್ರಿಗೆ ಬೇಕಾಗಿದ್ದ ಸಾಮಗ್ರಿಗಳನ್ನು ಖರೀದಿಸ್ಬೋದು. ಹೊರಗಡೆ ಒಳಗಡೆ ಎಲ್ಲ ಇಟ್ಕೊಂಡು ಮಾಡ್ತಿದ್ದಾರೆ. ಸಾಲಿಗ್ರಾಮ ಕೂಡ ಇದೆ. ನಾನು ಗೌರಿ ಇಬ್ಬರು ಗುರುಗಳ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಲಿಂಗ ಇಟ್ಕೊಂಡವ್ರಿಗೆ ಕೈಗೆ ತೀರ್ಥ ಹಾಕ್ತಾರೆ ಗುರುಗಳ ಕೈಯಿಂದ. ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಮಹಾಪ್ರಸಾದ ವಿನಿಯೋಗ ನಡೀತಿತ್ತು.
ನಾವು ಸಹ ಪ್ರಸಾದವನ್ನು ಸ್ವೀಕರಿಸಿದ್ವಿ. ಉಪ್ಪಿಟ್ಟು ಮತ್ತು ಪಲಾವು, ಅನ್ನ, ಸಾಂಬಾರು, ಮೊಸರನ್ನ, ಹಪ್ಪಳ, ಸಂಡಿಗೆ, ಉಪ್ಪಿಟ್ಟು ಎಲ್ಲ ಇತ್ತು. ಸೊ ನಾನು, ಗೌರಿ, ಗಣೇಶ ನಾವು ಮೂವರು ಹೋಗಿದ್ವಿ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲ ಬಂದಿದ್ದರು. ಗುರುಗಳ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ಪ್ರಸಾದ ಸ್ವೀಕರಿಸಿದೆವು. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಣೆಗಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.